ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂಥ ದರ್ಶನ್ ಈ ಪಾತಕಿಗೆ ಒಂದು ಕುಣಿಕೆ ಒಂದು ಕಡೆಯಲ್ಲಾದರೆ ಮತ್ತೊಂದು ಟೆನ್ಷನ್. ಈಗ ತಾವು ರಾಜಕಾಲುವೆಯ ಮೇಲೆ ಆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಟಿದ್ದಾರೆ ಅನ್ನುವ ಆರೋಪ ಏನಿತ್ತು, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಯಾವ ಪ್ರಭಾವಕ್ಕೂ ಬಗ್ಗೋದಿಲ್ಲ, ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ, ಯಾವ ಸ್ಟೇಗೂ ಕೂಡ ಕ್ಯಾರ್ ಮಾಡಲ್ಲ ನಾವು ಅಂತ ಹೇಳಿ. ರಾಜಕಾಲುವೆ ಮೇಲೆ ದರ್ಶನ್ ಮನೆ, ರಾಜಕಾಲುವೆ ಮೇಲಿನ ಆ ಮನೆ ಧ್ವಂಸ ಆಗತ್ತಾ, ದರ್ಶನ್ ಮನೆ ಉರುಳಿಸುತ್ತಾ ಬಿಬಿಎಂಪಿ, ಯಾರನ್ನು ಕೂಡ ಕೇರ್ ಮಾಡಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತಿನಲ್ಲಿತ್ತ ಆ ಸುಳಿವು, ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ನೀವು ಮನೆಯನ್ನು ಕಟ್ಟಿದ್ದೀರಿ, ಹಾಗಾಗಿ ನಿಮ್ಮ ಮನೆಯನ್ನು ಧ್ವಂಸ ಮಾಡ್ತೀವಿ ಅನ್ನೋ ಸುಳಿವನ್ನು ಕೊಟ್ರ ಮಾನ್ಯ DCM ಡಿ ಕೆ ಶಿವಕುಮಾರ್. ಒಂದು ಕಡೆಯಲ್ಲಿ ಕೊಲೆ ಮಾಡಿರುವ ಕುಣಿಕೆ ದರ್ಶನ್ ಅವರಿಗೆ ಸುತ್ತಿಕೊಂಡಿದೆ. ಪ್ರಮುಖ ಆರೋಪಿ ಬರ್ಬರವಾಗಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ, ಅದಕ್ಕೆ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜಕಾಲುವೆ ಮೇಲೆ ಮನೆ ಕಟ್ಟಿರೋದು ಈಗ ಅವರಿಗೆ ಮತ್ತೊಂದು ಸಂಕಷ್ಟ, ಟೆನ್ಷನ್ ಎದುರಾಗಿದೆ. ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸವಿತಾ. ದರ್ಶನ್ ಸೇರಿದಂತೆ ಪ್ರಭಾವಿಗಳು ರಾಜಕಾಲುವೆ ಒತ್ತುವರಿ ಮಾಡಿದ್ದು ದರ್ಶನ್ ಮನೆ ಕಟ್ಟಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಅವರ ಮಾತಿನ ಗೂಢಾರ್ಥ ಏನು ಸವಿತಾ? ರಂಜಿತ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಮನೆಗಳು ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿದ್ದು ಈ ಹಿಂದೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾರ್ಯಾಚರಣೆ ಕೂಡ ಚುರುಕಾಗಿತ್ತು. ಎಷ್ಟರ ಮಟ್ಟಿಗೆ ಚುರುಕಾಗಿತ್ತಂದ್ರೆ ಉಳ್ಳವರ ಮನೆಯನ್ನ ಮುಟ್ಟದೇ ಇರುವಂತಹ ಬಿಬಿಎಂಪಿ ಮತ್ತೆ ಕಂದಾಯ ಇಲಾಖೆ ಬಡವರ ಮನೆಯನ್ನ ನೆಲಸಮ ಮಾಡಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೊಮ್ಮೆ ಈಗ ರಾಜಕಾಲುವೆ ಮೇಲೆ ಮನೆ ನಿರ್ಮಾಣ ಮಾಡಿರುವಂತಹ ಆಸ್ತಿ ತೆರವನ್ನ ಮಾಡಕ್ಕೆ ಪಾಲಿಕೆ ಮತ್ತೆ ಸಿದ್ಧವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಒತ್ತುವರಿ ಟೈಮ್ನಲ್ಲಿ ಯಾರೆಲ್ಲ ಸ್ಟೇ ತಂದಿದ್ರಲ್ಲ ಆ ಸ್ಟೇಯನ್ನ ರೀಕವರ್ ಮಾಡಕ್ಕೆ ಮತ್ತೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ, ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಕಾನೂನು ನಮಗೂ ಒಂದೇ, ಉಳ್ಳವರಿಗೂ ಒಂದೇ, ಯಾರೇ ಸ್ಟೇ ತಂದ್ರು ನಾವು ಅದನ್ನ ತೆರವು ಮಾಡ್ತೀವಿ ಅಂತ. ಪ್ರಮುಖವಾಗಿ ಈ ಒಂದು ಸಮಯದಲ್ಲಿ ಇದು ಪ್ರಮುಖವಾಗಿ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಿಬಿಎಂಪಿ ಕಮಿಷನರ್ ಒಂದಿಷ್ಟು ಇಲಾಖೆಯ ಮುಖ್ಯಸ್ಥರು ಸೇರಿ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಒಂದು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ನಾಳೆಯಿಂದನೇ ಈ ಕಾರ್ಯಾಚರಣೆ ಶುರುವಾಗುತ್ತೆ. ಅಂದ್ರೆ ಸ್ಟೇ ರಿಕವರ್ ಹೆಂಗ್ ಮಾಡೋದು, ಸ್ಟೇ ತಂದವರು ಯಾರ್ಯಾರು, ಎಲ್ಲೆಲ್ಲಿ ಸ್ಟೇ ತಂದಿದ್ದಾರೆ, ಅದರಲ್ಲೂ ಪ್ರಭಾವಿಗಳು ಎಷ್ಟು ಸ್ಟೇ ತಂದಿದ್ದಾರೆ ಅನ್ನೋದನ್ನ ಎಲ್ಲವನ್ನು ಗುರುತು ಮಾಡ್ತಾರೆ. ಮೊದಲಿಗೆ ಕಾನೂನಾತ್ಮಕವಾಗಿ ಕೋರ್ಟ್ ಮೊರೆ ಹೋಗಿ ಸ್ಟೇ ರಿಕವರ್ ಮಾಡೋಕೆ ಮೊದಲ ಮೆಟ್ಟಿಲನ್ನ ಇಟ್ಟು ಯಾರೆಲ್ಲ ಸ್ಟೇ ತಂದಿದಾರಲ್ಲ ಅವರ ಮನೆಯನ್ನ ತೆರವು ಮಾಡೋಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಈ ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು, ದರ್ಶನ್ ಅವರ ಮನೆ ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿದೆ ಅಂತ. ದರ್ಶನ್ ಕೂಡ ರಿಯಾಕ್ಟ್ ಮಾಡಿದ್ರು, ಯಾರೋ ಬಿಲ್ಡರ್ ಮನೆ ಕಟ್ಕೊಟ್ಟಿರೋದು ನಾವು ಕೊಂಡ್ಕೊಂಡಿರೋದು, ಕಾನೂನಾತ್ಮಕವಾಗಿದ್ರೆ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ. ಸೊ ಹಂಗಿದ್ದಾಗ ಮತ್ತೆ ಸ್ಟೇ ಯಾಕೆ ಅನ್ನೋ ಒಂದು ಪ್ರಶ್ನೆ ಆಗಿದೆ. ಒಟ್ಟಾರೆ ದರ್ಶನ್ ಮನೆ ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವುದು ಈ ಹಿಂದೆ ಗುರುತಿಸಿರೋದು, ಅಷ್ಟಲ್ಲೇ ಬಿಬಿಎಂಪಿ ಅವರು ಹೋದಾಗ ಹೈ ಡ್ರಾಮಾ ಆಗಿರೋದು ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿದೀವಿ, ಗಮನಿಸಿ ಕೂಡ ಇದ್ದೀವಿ. ಒಟ್ಟಾರೆ ಈಗ ಯಾರೆಲ್ಲ ಪ್ರಭಾವಿಗಳು ಸ್ಟೇ ತಂದಿದ್ದಾರೆ ಆ ಸ್ಟೇ ರಿಕವರ್ ಮಾಡಿ ಮನೆಯನ್ನ ಡೆಮಾಲಿಷನ್ ಮಾಡಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸವಿತಾ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ